ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 12ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಮಾಧ್ಯಮದವ್ರು ಬಂದಿರ್ತಾರಲ್ವ, ಆ ಅಜ್ಜಿನ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತಿರ್ತಾರೆ ಅಮ್ಮಮ್ಮನೇ. ಆಮೇಲೆ ಶಿವರಾಮೇಗೌಡ್ರನ್ನ ಮತ್ತು ಮೋಹನ ಇವ್ರನ್ನ ಪರಿಚಯ ಮಾಡಿಸಿರ್ತಾರೆ. ಹಾಗೆ ಈಶ್ವರಿ, ಚಿತ್ರ, ವಿನಂತಿ, ಸಾವಿತ್ರಿ ಇವ್ರನ್ನೆಲ್ಲ ಪರಿಚಯ ಮಾಡಿಸ್ತಾರೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಪರಿಚಯ ಮಾಡಿಸಿದ್ಮೇಲೆ ಆಮೇಲೆ ಶಿವರಾಮೇಗೌಡ್ರ ಹಿಂದ್ಗಡೆ ಒಬ್ಬರು ನೋಡಿ ಅಲ್ಲಿ ಕರಿ ಅಂಗಿ ಹಾಕೊಂಡು ನಿಂತವನಲ್ಲ, ಅವರು ನನ್ನ ಮಗನ ಗನ್ಮ್ಯಾನು. ನನ್ನ ಮಗ ಎಲ್ಲೋದ್ರ ಜೊತೆಲಿ ಹೋಯ್ತಾರೆ, ಜೊತೆಲಿ ಬರ್ತಾರೆ ಅಂತ ಅಜ್ಜಿ ಪರಿಚಯ ಮಾಡಿಸ್ಕೊಡ್ತಾರೆ. ಆಮೇಲೆ ನನ್ನ ಮಗನಿಂದೆ ನಿಂತವರಲ್ಲ ಅವರು ವೆಂಕಟೇಶ, ಅವರು ನನ್ನ ಮಗನ ಪಿ ಎ ಮಗ ಶಿವರಾಮೇಗೌಡ ಇದಾರಲ್ಲ ಅವ್ರ ಪಿ ಎ ಅವರು, ಆಯಿತಾ. ಆಮೇಲೆ ಈ ಕಡೆಗೆ ಬಂದರೆ ಇಲ್ಲಿ ನೋಡಿ, ಇವಳು ಚಂಪಾ. ನಾನು ಇವಳನ್ನ ಪ್ರೀತಿಯಿಂದ ಚಂಪಿ ಅಂತ ಕರಿತೀನಿ. ಇವಳು ನಮ್ಮ ಮನೆ 2ನೇ ಸೊಸೆ. ನನಗೆ ತುಂಬ ಇಷ್ಟ ಇವಳು, ಅದಕ್ಕೆ ಇವಳನ್ನ ನಾನು ಪ್ರೀತಿಯಿಂದ ಚಂಪಿ ಅಂತ ಕರಿತೀನಿ, ಆಯಿತಾ. ಆಮೇಲೆ ಇವನು ನೋಡಿ ಕ್ವಾಟ್ಲೆ, ಯಾವಾಗಲೂ ಕ್ವಾಟ್ಲೆ ಮಾಡ್ತಾನೆ ಇರ್ತಾನೆ ಇವನು ಸುಮ್ಕೆ ಇರೋಕ್ಕಿಲ್ಲ. ನನ್ನ ಮೊಮ್ಮಗ ಇದ್ದಂಗೆ ಇವನು, ಈ ಮನೆಗೂ ಇವನು ಮೊಮ್ಮಗನೇ, ಆಯಿತಾ ಅಂದ್ಬಿಟ್ಟು ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತಿರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಅಲ್ಲಿ ಇವ್ರನ್ನೆಲ್ಲ ಪರಿಚಯ ಮಾಡಿಸ್ಬೇಕಾರೆ ಆ ಕಡೆಯಿಂದ ಭದ್ರ ಬರ್ತಿದ್ದಂಗೆ ಅಲ್ಲೋಡೆ ನನ್ನ ಮುದ್ದಿನ ಮೊಮ್ಮಗ ಭದ್ರ ಗೊತ್ತವ ನೋಡಿ, ಅವನೇ ನನ್ನ ಮುದ್ದಿನ ಮೊಮ್ಮಗ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಅಲ್ಲಿ ಭದ್ರ ಬರ್ತಿದ್ದಂಗೆನೇ ಭದ್ರೇಗೌಡ್ರೆ ನಿಮಗೆ ಸ್ವಾಗತ ಅಂತ ಅಜ್ಜಿ ಮೈ ಕಿಡ್ಕೊಂಡು ಹೋಗ್ತಾರೆ. ಅಮ್ಮಮ್ಮ ಏನು ಮಾಡ್ತಿದ್ಯೋ ನೀನು ಅಂದಾಗ, ಹ್ಞೂ ಕಣ್ಲಾ ಎಲ್ಲರೂ ನಾನೇ ಪರಿಚಯ ಮಾಡ್ಕೊಡ್ತಾವಿನಿ, ಅದಕ್ಕೆ ನಿನ್ನೂ ಪರಿಚಯ ಮಾಡ್ಕೊಡ್ತಿದ್ದೀನಿ ಎಲ್ಲರಿಗೂ ಅಂತ ಅಂದಾಗ, ಎಲ್ರಿಗೂ ನನ್ನ ನಮಸ್ಕಾರ ಅಂತ ಭದ್ರೇಗೌಡ್ರು ಅಂತಾರೆ. ಇವನೇ ನನ್ನ ಮುದ್ದಿನ ಮೊಮ್ಮಗ ಭದ್ರೇಗೌಡ, ನಮ್ಮ ಮುದ್ದಿನ ಸೊಸೆ ಅವಳೆಲ್ಲ ಇದೆಯಾ, ಅವಳ ಗಂಡ ಇವನೇ ನನ್ನ ಸೊಸೆನ ಪರೀಕ್ಷೆ ಬರೋಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಅಂದಾಗ, ಅಮ್ಮಮ್ಮ ಇವೆಲ್ಲ ಬೇಕಾ ಈಗ ಅಂದಾಗ, ಹ್ಞೂ ಕಣ್ಲಾ ಬೇಕು ಅಂದಾಗ. ಆಮೇಲೆ ಅವರು ಮಾಧ್ಯಮದವರು, ಅಲ್ಲ ಶಿವರಾಮೇಗೌಡ್ರ ಅಲ್ಲ ಸರ್, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಓದಲೇಬಾರ್ದು ಅಂತವ್ರೆ, ಆದರೂ ನಿಮ್ಮ ಮನೆ ಸೊಸೆನ ನೀವು MBBS ಓದಿಸ್ತಾ ಇದ್ದೀರಾ ಅಂದರೆ ತುಂಬಾ ಗ್ರೇಟು, ನಿಜವಾಗ್ಲೂ ನಾನು ಆ ಥರ ಅಂದ್ಕೊಂಡೇ ಇರಲಿಲ್ಲ ಸರ್ ಅಂತ ಅವರು ಮೀಡಿಯಾದವ್ರು ಪ್ರಶ್ನೆ ಕೇಳ್ತಾರೆ. ಅವಾಗ ಅಜ್ಜಿ, ಯಾಕೆ ಓದಬಾರ್ದು, ನನ್ನ ಮಗ ಎಲ್ಲ ಪಾಸಂದಾಗೂ ಹೇಳ್ತಾನೆ, ಹೆಣ್ಮಕ್ಳು ಓದಬೇಕು, ಹೊಸ್ಲಿಂದ ಆಚೆಗೆ ಹೋಗಿ ಓದಿ ವಿದ್ಯೆ ಕಲಿತು ಚೆನ್ನಾಗಿರಬೇಕು, ಹೆಣ್ಮಕ್ಳು ವಿದ್ಯೆ ಕಲ್ತ್ರೇ ಹೆಣ್ಮಕ್ಳು ಮುಂದೆ ಬರೋದು ಅಂತ ನನ್ನ ಮಗ ಎಲ್ಲ ಭಾಷಣದಲ್ಲಿ ಹೇಳ್ತಾನೆ. ಅದಕ್ಕೆ ಇವತ್ತು ನನ್ನ ಸೊಸೆನ ಖುದ್ದಾಗಿ ನನ್ನ ಮನೆಯವರು ನನ್ನ ಮಗ ಎಲ್ಲ ಸೇರಿಸಿ ಪರೀಕ್ಷೆ ಬರೆಯೋಕೆ ಕರ್ಕೊಂಡು ಹೋಗ್ತಾ ಇರೋದು ಗೊತ್ತೇ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅವಾಗ ಶ್ರೀರಾಮೇಗೌಡರು ಅಜ್ಜಿ ಮುಖ ನೋಡ್ತಿರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಹ್ಞೂ ನಮ್ಮ ಮನೆ ಹೆಣ್ಮಕ್ಳು ಎಲ್ಲರಿಗೂ ಓದು ಅಂತಲೇ ನಾವು ಹೇಳೋದು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅವಾಗ ಚಿತ್ರ, ಸಾವಿತ್ರಿ ನೋಡಲಿ ನಿಮ್ಮವ್ವ ನಮ್ಮನ್ನೇನು ಪರಿಚಯ ಮಾಡಿಸ್ಕೊಡ್ಲಿಲ್ಲ, ಆ ಚಂಪುನ ಅಷ್ಟು ಚೆನ್ನಾಗಿ ಪರಿಚಯ ಮಾಡಿಸ್ಕೊಡ್ತಾವ್ರು ನೋಡು ಅಂದಾಗ, ಆಯಿತು ಸುಮ್ಕಿರಿ ಇವಾಗ ಅಂದಾಗ. ಆಮೇಲೆ ಈಶ್ವರಿನೂ ಚಿತ್ರ ಮಕ್ಕ ನೋಡ್ತಾಳೆ, ಸುಮ್ಮನಿವ್ರು ಚಿತ್ರ, ಈ ಮುದುಕಿ ನಮ್ಮನ್ನ ಯಾರನ್ನೂ ಪರಿಚಯ ಮಾಡಿಸ್ಕೊಡ್ದಂಗೆ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತಾವಳೆ, ನಮಗೂ ಒಂದು ಕಾಲ ಬರ್ತದೆ, ಈಗ ನಮ್ಮದು ಟೈಮ್ ಸರಿಗಿಲ್ಲ, ನಮ್ಮ ಟೈಮ್ ಬಂದಾಗ ನಾವು ಮಾತಾಡ್ತೀನಿ, ನಾನು ಯಾರು ಅಂತ ತೋರಿಸ್ತೀನಿ, ಸುಮ್ಕಿರಿ ಚಿತ್ರ ಅಂತ ಈಶ್ವರಿ ಅಂತಾಳೆ. ಚಿತ್ರ ಸುಮ್ಮನೆ ಆಯ್ತಾಳೆ. ಆಮೇಲೆ ಮೀಡಿಯಮ್ದವ್ರು ಪ್ರಶ್ನೆ ಕೇಳ್ತಾ ಇರ್ತಾರಲ್ಲ, ಅವಾಗ ಸರ್ ನೀವೇನು ಹೇಳ್ತಾನೆ ಇಲ್ಲ ಅಂದಾಗ, ಹ್ಞೂ ನನ್ನ ಮಗಂದಂಗೆ ನಾನು ಹೇಳಿದ್ದು ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಆವಾಗ ಶ್ರೀರಾಮೇಗೌಡರು, ನಮ್ಮವ್ವ ಹೇಳ್ತಿರೋ ದಿಟ್ವೆಯ, ಹೆಣ್ಮಕ್ಳು ಓದಿ ಚೆನ್ನಾಗಿ ಮುಂದೆ ಬರಬೇಕು ಅನ್ನೋದೇ ನಮ್ಮ ಆಸೆ ಇರೋದು, ಅದಕ್ಕೆ ನಾವು ನಮ್ಮ ಸೊಸೆನ ಓದಿಸ್ತಾ ಇರೋದು, ಇವತ್ತು ನಾವು ಪರೀಕ್ಷೆ ಬರ್ಸೋಕ್ಕೆ ನಾವೇ ಅವಳನ್ನ ಖುದ್ದಾಗಿ ಎಲ್ಲ ಕರ್ಕೊ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಶ್ರೀರಾಮೇಗೌಡರು ಹೇಳ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಅಜ್ಜಿ ಮೀಡಿಯಾದವ್ರು ಹಿಂಗೆ ಸನ್ನೆ ಮಾಡ್ತಾರೆ. ಆವಾಗ ಅಮ್ಮ ಮುಂದೆ ಬಂದ್ಬಿಟ್ಟು ಭದ್ರವ್ರ ಹತ್ರ, ಸರ್ ಸೂಪರ್ ಸರ್, ನೀವೆಷ್ಟು ಓದಿದ್ದೀರಾ ಸರ್ ಅಂದಾಗ, ಭದ್ರ ಆ ಕಡೆ ಈ ಕಡೆ ಮುಖ ನೋಡ್ಕೊಂಡು ನಿಂತ್ಕೊಂತಾರೆ. ಅವಾಗ ತಿರ್ಗಾ ಮೇಲೆ, ನಾನು ಹೈಸ್ಕೂಲ್ ಓದಿನ ಅಷ್ಟೇ ಅಂದಾಗ, ಹೌದಾ ಪರವಾಗಿಲ್ಲ ಸರ್, ನೀವು ಅಷ್ಟು ಓದಿದ್ರು ನಿಮ್ಮ ಹೆಂಡ್ತಿ ಇನ್ನೂ ಜಾಸ್ತಿ ಓದ್ತಾಳೆ, ಓದೋದು ಬೇಡ ಅಂತ ಇಲ್ದಲೆ ನೀವು ನಿಮ್ಮ ಹೆಂಡ್ತಿನ ಓದಿಸ್ಬೇಕು ಅಂತ ಮುಂದೆ ನಿಂತಿದ್ದೀರಲ್ಲ, ನೀವು ನಿಮ್ಮ ಹೆಂಡ್ತಿಗೆ ಸಪೋರ್ಟಾಗಿ ನಿಂತಿದ್ದೀರಲ್ಲ, ನೀವು ತುಂಬ ಗ್ರೇಟ್ ಸರ್ ನೀವು ಅಂತ ಅಂದ್ಬಿಟ್ಟು ಮೀಡಿಯಾದವರು ಭದ್ರನ ಕ್ವಶನ್ ಕೇಳ್ತಾರೆ. ಆವಾಗ ಅಜ್ಜಿ, ಮತ್ತು ನನ್ನ ಮೊಮ್ಮಗನ ಏನು ಅನ್ಕೊಂಬಿಟ್ಟವ ನೀನು, ನನ್ನ ಮೊಮ್ಮಗ ಅದೇನೋ ಬೆಂಗಳೂರಿಗೆ ಹಾಲಿನ ಟಿಕೆಟ್ ತರಕ್ಕೆ ಹೋದಾಗ ಅಂದಾಗ, ಆಮೇಲೆ ಕೊಟ್ಲೆ, ಅಮ್ಮಮ್ಮ ಅದು ಹಾಲಿನ ಟಿಕೆಟ್ ಅಲ್ಲ, ಹಾಲ್ ಟಿಕೆಟು ಅಂದಾಗ, ಎಂಥದೋ ಒಂದು ಸುಮ್ಕಿಲ್ಲ, ಅದು ಹಾಲಿನ ಟಿಕೆಟ್ ತರಕ್ಕೆ ಹೋದಾಗ ಜಾಸ್ತಿ ಗಲಾಟೆ ಎಲ್ಲ ಮಾಡ್ಕೊಂಡು ಪೊಲೀಸ್ನವ್ರ ತವಿಂದ ಅದೆಲ್ಲ ತಿಂದು ನನ್ನ ಮೊಮ್ಮಗಳಿಗೆ ಅದು ಹಾಲಿನ ಟಿಕೆಟ್ ತಂದುಕೊಟ್ಟಿದ್ದ ನನ್ನ ಮೊಮ್ಮಗ ಗೊತ್ತೇ, ಅವನು ಎಂಡ್ರು ಓದ್ಲಿ ಅಂತ ಸಾನೇ ಆಸೆ ಇದೆ, ಅವನೇ ಅವಳನ್ನ ಓದು ಅಂತ ಹೇಳ್ತಾ ಇರೋದು ಅಂದಾಗ, ಹೌದಾ ನಿಜವಾಗ್ಲೂ ನೀವು ನಿಮ್ಮ ಮನೆ ಫ್ಯಾಮಿಲಿ ಎಲ್ಲ ತುಂಬ ಗ್ರೇಟು, ಎಲ್ಲರೂ ಎಷ್ಟು ಸಪೋರ್ಟಿವ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಮೀಡಿಯಾದವ್ರು ಹೇಳ್ತಾರೆ. ಹ್ಞೂ ಹೌದು, ಮತ್ತು ಇನ್ನೊಂದು ವಿಷಯ ಗೊತ್ತೇನವ ನಿಂಗೆ ಅಂದಾಗ, ಏನಮ್ಮ ಅದು ಅಂದಾಗ, ನನ್ನ ಮೊಮ್ಮಗಳು ಕಾಲಿಗೆ ಪೆಟ್ಟು ಮಾಡ್ಕೊಂಡವಳೆ, ಡಾಕ್ಟ್ರು ಕಾಲ ಮೇಲೆ ಭಾರ ಊರಬಾರ್ದು ಅಂತ ಹೇಳೋರೆ, ಇವಾಗ
ಇವಾಗ ಅದೇನೋ ಗಾಲಿ ಇರ್ತದಲ್ಲ ಅದು ಕುರ್ಚಿ ಕೊಟ್ಟವ್ರೆ. ಆದರೆ ನನ್ನ ಮೊಮ್ಮಗ ಹೇಳವನೆ ಅದೆಲ್ಲ ಏನು ಬೇಡ, ನಾನೇ ಎತ್ಕೊಂಡೋಗಿ ಪರೀಕ್ಷೆ ಬರ್ಸಿ ಎತ್ಕೊಬತ್ತೀನಿ ಅಂತ ಹೇಳವನೆ ಗೊತ್ತೇ ಅಂದಾಗ, ಇವರೇ ಎತ್ಕೊಂಡು ಹೋಗ್ತಾರ ಅವ್ರ ಹೆಂಡ್ತಿನ ಅಂದಾಗ, ಮತ್ತೆ ಏನವ ಎತ್ಕೊಂಡೋಗಿ ಪರೀಕ್ಷೆ ಬರ್ಸ್ಬಿಟ್ಟು ಕರ್ಕೊಬತ್ತಾನೆ, ನನ್ನ ಮೊಮ್ಮಗ ಅಂದ್ರೆ ಏನು ಅನ್ಕೊಂಡವ ನೀನು? ಅವ್ನ ಹೆಂಡ್ತಿನ ಅವ್ನು ಎತ್ಕೊಬರಕ್ಕೆ ಅದರಲ್ಲೇನದೆ ತೆಪ್ಪು? ಏನರಪ್ಪ ಏನಾರು ತೆಪ್ಪೆ ಅಂತ ಎಲ್ಲರನ್ನೂ ಅಜ್ಜಿ ಕೇಳ್ತಾರೆ. ಅಲ್ಲೇನು ಮಾತಾಡಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಹ್ಞೂ ಕಣವ, ಅವ್ನ ಹೆಂಡ್ರನ್ನ ಅವ್ನು ಎತ್ಕೊಂಡೋಗಿ ಪರೀಕ್ಷೆ ಬರ್ಸ್ತಾನೆ, ಅದರಲ್ಲೇನು ತೆಪ್ಪಿಲ್ಲ ಕಣವ, ಅವಳು ನಡೆಯೋಕ್ಕಾಗಕ್ಕಿಲ್ವ, ಆಗಕ್ಕಿಲ್ಲ ಅಲ್ವಾ, ಅದಕ್ಕೆ ಅವನೇ ಕರ್ಕೊಂಡು ಎತ್ಕೊಂಡು ಹೋಯ್ತಾನೆ ಅಂದಾಗ, ಸರಿ ಸರ್ ಆಯಿತು, ಎಲ್ಲಿ ನಿಮ್ಮ ಮಿಸಸ್ ಬಂದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಂದಾಗ, ಹೋಗೋ ಬೇಗ ಕರ್ಕೊಬಾ ಭದ್ರ, ಟೈಮ್ ಆಯ್ತೈತೆ ಅಂತ ಅಜ್ಜಿ ಹೇಳ್ತಾರೆ. ಅವಾಗ ಇರು ಮೊಮ್ಮಗನ ಇವರು ಭದ್ರ, ನೀನು ಆಡು ಇವೆಲ್ಲ ನೀನು ಆಡ್ತಿದ್ಯಾ, ನಿನ್ಗೆ ಆಮ್ಯಾಕೆ ನೋಡ್ಕೊತೀನಿ ಅಂದಾಗ, ಇರಲಿ ಹೋಗ್ಲಾ ಅಂತಾರೆ ಅಜ್ಜಿ. ಆಮೇಲೆ ಭದ್ರ ಸರಿ ಅಂದ್ಬಿಟ್ಟು ವಿದ್ಯೆನ ಕರ್ಕೊಬರಕ್ಕೆ ಹೋಯ್ತಾರೆ. ವಿದ್ಯೆನ ಕರ್ಕೊಬರಕ್ಕೆ ಹೋದ್ರೆ ಅಲ್ಲಿ ವಿದ್ಯಾ ಸೀರೆನೂ ಉಟ್ಕೊಂಡಿರಲ್ಲ, ಸುಮ್ಮನೆ ಸೀರೆ ಕೈಲಿ ಮಡಿಕೊಂಡು ಕೂತಿರ್ತಾಳೆ. ಅಯ್ಯ ಇದ್ಯಾಕೆ ಹಿಂಗೆ ಕೂತಿದ್ದಿ, ಅಲ್ಲೆಲ್ಲ ತಯಾರಾಗಿ ಕಾಯ್ತಾವ್ರೆ, ಅಪ್ಪಯ್ಯ ಕರ್ಕೊಬ ಅಂತ ಹೇಳ್ತಾವ್ರೆ, ಎದ್ದು ನಡಿ ಒಂಡು ಬೇಗ ಅಂದಾಗ, ಹೆಂಗೋಗಾನೆ ಅಂದಾಗ, ಹೆಂಗೋಗಾನೆ ಅಂದರೆ ಹೋಗ್ಬೇಕು ಪರೀಕ್ಷೆ ಬರೆಯಲ್ವಾ ಅಂದಾಗ, ಹಂಗಲ್ಲ ಸರಿ ಮಕ್ಕಗೆ ಸ್ನಾನಗಿನ ಮಾಡೋಕ್ಕಿಲ್ವೇ ಅಂದಾಗ, ಹೆಂಗೆ ಸ್ನಾನ ಮಾಡೋಕ್ಕಾಗೋದು, ಕಾಲಿಗೆ ಬ್ಯಾಂಡೇಜ್ ಇಲ್ವೇ ಅಂದಾಗ, ಸರಿ ಮಕ್ಕಗಿಕ್ಕ ತೊಳ್ಕೊಳ್ಳೋದಿಲ್ವೇ, ಮಕ್ಕ ತೊಳ್ಕೊಂಡಿದ್ದೀನಿ ಅಂದಾಗ, ಸರಿ ಬಿರ್ನ ಸೀರೆ ಉಟ್ಕೊ ಹೋಗೋದ ಅಂದಾಗ, ಹೆಂಗೆ ಉಟ್ಕೊಳ್ಳೋದು ಅಂದಾಗ, ವಾ ಅಲ್ಲ ಕಣಮ್ಮಿ ಇಷ್ಟು ದಿವಸದಿಂದ ನೀನೇಲ್ವ ಸೀರೆ ಸುತ್ಕೊತಿದ್ದಿದ್ದು, ಈಗ ಹೆಂಗೆ ಉಟ್ಕೊಳ್ಳೋದು ಅಂತ ಕೇಳ್ತಿದ್ದಿ ಅಂತ ಅಂತಾರೆ. ಅಯ್ಯ ಇಷ್ಟು ವರ್ಷದಿಂದ ಕರೆಕ್ಟಾಗಿತ್ತು, ಕಾಲು ಸರಿಗದೆ, ನಾನು ಹೆಂಗೆ ನಿಂತ್ಕೊಂಡು ಸೀರೆ ಉಟ್ಕೊಳ್ಳಿ ಅಂದಾಗ, ವಾ ಹೌದಲ್ವೇ, ಮತ್ತು ಏನು ಮಾಡೋದು ಅಂದಾಗ, ಅಲ್ಲಿ ಟೈಮ್ ಆಯ್ತದ, ಅಪ್ಪಯ್ಯ ಬೇರೆ ರೇಗ್ತಾವ್ರೆ, ಟೈಮ್ ಆಯಿತು ಅಂತೆಲ್ಲ ಬಾಗ್ಲಲ್ಲಿ ಕಾಯ್ಕೊಂಡು ನಿಂತವ್ರೆ ಅಂದಾಗ, ಮತ್ತು ಏನು ಮಾಡೋದು, ಓಡೋಗಿ ಒಸಿ ಚಂಪನ ಕರ್ಕೊಬನ್ನಿ ಅಂತ ಅಂದ್ಬಿಟ್ಟು ಅಂತಾರೆ. ವಿದ್ಯಾ ಅವಾಗ ಭದ್ರ ಓಡೈತಾರೆ. ಅವಾಗ ಅಜ್ಜಿ, ಚಂಪಿ ಇವಾಗ ಅವನು ನಿನ್ನನ್ನು ಸಹಾಯಕ್ಕೆ ಒಳಗೆ ಬರ್ತಾನೆ ಭದ್ರ, ನೀನು ಅವ್ನ ಕಡೆಗೆ ನೋಡಬೇಡ, ಸಹಾಯಕ್ಕೆ ಹೋಗಬೇಡ, ಅವನೇ ಇದ್ದಂಗೆ ಸಹಾಯ ಮಾಡಿ ಕರ್ಕೊಬರ್ಬೇಕು, ಅರ್ಥ ಐತೆ ಅಂದಾಗ, ಸರಿ ಅಮ್ಮಮ್ಮ ಆಯಿತು ಅಂತ ಚಂಪ ಹೇಳ್ತಾರೆ. ಆಮೇಲೆ ಸರಿ ಬಿಟ್ಟು ಭದ್ರ ಬಂದು ಸನ್ನೆ ಮಾಡ್ತಾರೆ ಚಂಪ ಕಡೆಗೆ, ಚಂಪ ತಿರುಗೂ ನೋಡಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ತಿರ್ಗಾ ಸನ್ನೆ ಮಾಡ್ತಾರೆ, ತಿರ್ಗಿ ನೋಡಲ್ಲ. ಅಮ್ಮಮ್ಮ ಇದೇನು ಇವನು ಒಬ್ಬನೇ ಬರ್ತಾವನಲ್ಲ ಅಂದಾಗ, ಇವರು ಶಿವರಾಮೇಗೌಡರಿಗೆ, ಲೋ ಶಿವರಾಮ ಅಲ್ಲೋಡಲ್ಲ ಅವನು ಒಬ್ಬನೇ ಬರ್ತಾವನೆ, ಇದ್ದಿನ ಕರ್ಕೊಬತ್ತಲ್ಲ ಒಸಿ ಏಳಲ್ಲ ಅವನಿಗೆ ಅಂದಾಗ, ಇದ್ಯಾಕ್ಲ ಒಬ್ಬನೇ ಬರ್ತಾ ಇದೆಯಾ, ಎಲ್ಲಲ್ಲ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಅಪ್ಪಯ್ಯ ಅದು ಲೋ ಬಿರ್ನೆ ಹೋಗ್ಲಾ, ಟೈಮ್ ಆಯಿತು, ಇದ್ಯಾಕ್ಲ ಪರೀಕ್ಷೆ ಬರ್ಸೋಕೆ ಗೊತ್ತಾಗಕ್ಕಿಲ್ವೇ, ಬೇಗ ಬಿರ್ನೆ ಕರ್ಕೊಬೋಗು, ಇದು ಬಂದು ಅದು ಅಂತ ನಿಂತಿದೆ ಅಂದಾಗ, ಅಪ್ಪಯ್ಯ ಅದು ಬಿರ್ನು ಹೋಗ್ಲಾ ಭದ್ರ ಇದ್ಯಾಕಪ್ಪ ಅಂತಾರೆ ಶಿವರಾಮೇಗೌಡರು. ಭದ್ರ ಅಲ್ಲಿಂದ ಹೋಯ್ತಾರೆ. ಇವನಪ್ಪ ಮಾಡೋದು ಅಂದಾಗ, ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ವಿದ್ಯಾ ಚಂಪಂಗೆ ಕರ್ಕೊಂಬರ್ಲಿಲ್ವೇ ಅಂದಾಗ, ಅಯ್ಯೋ ನಾನು ಎಟ್ಕಿತ ಸನ್ನೆ ಮಾಡಿದ್ರು ಅವಳು ನನ್ನ ಕಡೆಗೆ ನೋಡ್ತಾನೆ ಇಲ್ಲ, ಅಪ್ಪಯ್ಯ ಬೇರೆ ಅಲ್ಲೇ ನಿಂತು ಅರ್ಜೆಂಟ್ ಮಾಡ್ತಾವ್ರೆ, ಬೇಗ ಬರಬೇಕು ಅಂತ ನಡಿ ಅಂದಾಗ, ಮತ್ತು ಇನ್ನೇನು ಮಾಡಲಿ ನಾನು ಇವಾಗ ಯಾರನ್ನಾರು ಹೆಂಗಸ್ರನ್ನಾರು ಕರ್ಕೊಬರ್ಬೇಕು ತಾನೇ ಅಂದಾಗ, ಯಾರನ್ನ ಹೆಂಗಸ್ರು ಹುಡಿಕ ಕೂತ್ಕೊಳ್ಳಿ, ಈಗ ಟೇಮ್ ಆಗದೆ ಬೇಗ ಒಳ್ಡು ಅಂದಾಗ, ಒಳ್ಡು ಅಂದ್ರೆ ಹೆಂಗೆ ಹೊಂಡನೆ ನಾನು ಹೆಂಗೆ ಬಿಟ್ಕೊಳ್ಳೋಣ ಸೀರೆನ ಅಂದಾಗ, ಮತ್ತು ನಾನೇನು ಮಾಡಲಿ ಇವಾಗ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಒಂದು ಕೆಲಸ ಮಾಡಲಾ, ನಾನೇ ಉಡಿಸ್ಲೇ ಅಂತ ಭದ್ರ ಅಂತಾರೆ. ಯಾಕೆ ಹೇಳಿ ಬಂದ್ಬಿಡಿ, ಆಸೆ ನೋಡು ಆಸೆ ಅಂದಾಗ, ಮತ್ತು ಬಿಡು ನಾನೇನು ಮಾಡಲಿ, ಅಪ್ಪ ಹಿಂಗೆ ಹೋಗಿ ಹೇಳ್ತೀನಿ, ಅವಳು ಪರೀಕ್ಷೆ ಬರೆಯೋಕ್ಕಿಲ್ವಂತೆ, ಅವಳು ಬರೋಕ್ಕಿಲ್ವಂತೆ ಅಂತ ಹೋಗಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಯಪ್ಪ ಹಂಗೆಲ್ಲ ಏನು ಮಾಡಿರ, ಹಂಗೆಲ್ಲ ಏನೂ ಮಾಡಬೇಡಿ ನೀವು, ನಾನು ಪರೀಕ್ಷೆ ಬರೀಬೇಕು ಅಂತ ವಿದ್ಯೆ ಅಂತಾಳೆ. ಮತ್ತು ಇನ್ನೇನು ಮಾಡೋಣ, ನಾನೇ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೇ ಅಂದಾಗ, ಸರಿ ಆಯಿತು ನೀವೇ ಉಡ್ಸಿವ್ರಂತೆ ಅಂತಾಳೆ. ಆಮೇಲೆ ಸರಿ ಆಯಿತು ಹೆಂಗೆ ಉಡ್ಸೋದು ಅಂತ ನಂಗೆ ಹೇಳ್ಕೊಟ್ರೆ ನಾನು ಉಡಿಸ್ತೀನಿ ಅಂತ ಭದ್ರ ಅಂತಾರೆ. ಸರಿ ಆಯಿತು ಬನ್ನಿ ಹೊಸಿ ನಾನು ನಿಂತ್ಕೊಳ್ಳೋಕೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಅವಾಗ ಭದ್ರ ಅವಳ ಇಟ್ಕೊಂಡು ನಿಲ್ಸೋಕ್ಕೆ ಒಂದು ಗೋಡೆ ಸಹಾಯ ತೊಗೊಂಡು ಗೋಡೆಗೆ ಬ್ಯಾಲೆನ್ಸ್ ಆಗಿ ಅವಳನ್ನ ನಿಲ್ಲಿಸ್ಬಿಟ್ಟು, ಈಗ ಸರಿಗದೆಯೇ ಅಂದಾಗ, ಸರಿಗದೆ, ಬಾಗಿಲು ಬಾಗ್ಲಾಕಿ ಕದ ಹಾಕಿ ಆ ಕಿಟಕಿ ಎಲ್ಲ ಹಾಕಿ ಅಂದಾಗ, ಆಯಿತು ಇರು ಅಂದ್ಬಿಟ್ಟು ಬಾಗಿಲು ಕಿಟಕಿ ಎಲ್ಲ ಹಾಕಿ ಎಲ್ಲ ಸ್ಕ್ರೀನೆಲ್ಲ ಕಿಟಕಿದೆಲ್ಲ ಸ್ಕ್ರೀನ್ ಬಿಡ್ತಾರೆ. ಅವಾಗ ಹೊಸಿ ಅಲ್ಲಿ ಟವಲ್ ಅದೇ ತಗೊಬನ್ನಿ ಅಂತ ಅಂದ್ಬಿಟ್ಟು ಅಂತಾಳೆ. ಟವಲ್ ತಗೊಬಂದು ವಿದ್ಯೆಂಗೆ ಕೊಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು, ಸರಿ ಆಮೇಲೆ ಇನ್ನೇನು ಅಂದಾಗ, ಒಂದು 2 ನಿಮಿಷ ಅಲ್ಲಿ ನಿಂತ್ಕೊಂಡಿರಿ ಆ ಕಡೆಗೆ ಆಚೆಗೆ, ನಾನು ನಿಮ್ಮನ್ನು ಕರಿತೀನಿ ಅಂತ ವಿದ್ಯೆ ಹೇಳ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ಭದ್ರ ಆಚೆ ಹೋಗ್ತಾರೆ. ಸರಿ ಆಚೆ ಹೋದ್ಮೇಲೆ ವಿದ್ಯೆ ಕರೆದಾಗ ಬರ್ತಾರೆ. ಬಂದ್ಬಿಟ್ಟು ಸೀರೆ ಹೆಂಗೆ ಉಡ್ಸೋದು ಅಂತ ವಿದ್ಯೆ ಹೇಳ್ಕೊಡ್ತಾಳೆ. ನೆರಿಗೆ ಹಾಕೋದು ಅದೆಲ್ಲನೂ ತೋರಿಸ್ಕೊಡ್ತಾಳೆ. ನೆರಿಗೆಲ್ಲ ಹಾಕಿದ್ಮೇಲೆ ಈಟೆಯ ಆಯಿತು, ಮತ್ತು ಇವಾಗ ಇನ್ನೇನು ಮಾಡಬೇಕು ಅಂದಾಗ, ಅದು ಅಂದಾಗ, ಅಯ್ಯ ಇನ್ನೇನು ಮಾಡಬೇಕು ಅಂತ ಹೇಳು, ನನಗೇನು ಸೀರೆ ಉಡ್ಸೋ ಅಭ್ಯಾಸ ಅದೇ, ಇನ್ನೇನು ಮಾಡಬೇಕು ಅಂತ ಹೇಳು ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅದು
ಅದು ಸರಿ ಇದನ್ನ ಎಲ್ಲಿಕ್ಬೇಕು ಅಂತ ಆ ನರಿಗೆ ಎಲ್ಲ ಹಾಕಿರ್ತಾರಲ್ಲ ಅದನ್ನ ಎಲ್ಲಿ ಸಿಗಿಸ್ಬೇಕು ಅಂತ ಹೇಳೋಕ್ಕೆ ವಿದ್ಯೆಂಗೂ ಮುಜುಗರ ಆಗ್ತಿರುತ್ತೆ, ಭದ್ರಂಗೂ ಗೊತ್ತಿರಲ್ಲ. ವಿದ್ಯೆ ಏನು ಹೇಳಬೇಕು ಅಂತ ಗೊತ್ತಾಗ್ದಲೆ ಅದು ಅಂತ ನಿಂತೇ ಇರ್ತಾಳೆ. ಅಯ್ಯೋ ಸರಿ ಬಿಡು ಆಯಿತು ಅಂದ್ಬಿಟ್ಟು ಭದ್ರ ಸಿಗಿಸ್ತಾರೆ. ನೆರಿಗೆ ಹಾಕಿದ್ನಲ್ಲ ಅವಾಗ ಸಿಗಿಸ್ತಿದ್ದಂಗೆ ವಿದ್ಯೆಂಗೆ ಒಂಥರ ಅನಿಸುತ್ತೆ, ಭದ್ರಂಗೂ ಅಯ್ಯೋ ಇಟ್ಟಯ್ಯ ಅಂತ ಅಂದ್ಬಿಟ್ಟು ಭದ್ರನೂ ಅಲ್ಲಿ ಸ್ವಲ್ಪ ಮುಜುಗರ ಪಡ್ತಾ ಇರ್ತಾರೆ. ಆಮೇಲೆ ಸೀರೆಲ್ಲ ಉಡ್ಸಾದ್ಮೇಲೆ ಅವರಿಬ್ಬರು ಕಣ್ಣಲ್ಲಿ ಒಂದು ಕಣ್ಕಣ್ಣಲ್ಲಿ ಇಬ್ಬರು ಕಣ್ ಸಲಿಗೆಲ್ಲ ಮಾತಾಡ್ತಾ ಇರ್ತಾರೆ. ಇಬ್ಬರೂ ಮಾತಾಡ್ತಿರ್ಬೇಕಾದ್ರೆ ವಿದ್ಯೆನೂ ನಾಚ್ಕೊಂಡು ತಲೆ ಬಸ್ಕೊಂಡು ನಿಂತಿರ್ತಾಳೆ, ಭದ್ರನೂ ನಾಚ್ಕೊಂಡು ನಿಂತಿರ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಸೀರಿಯಲ್ ಹೊಡ್ಸಾದ್ಮೇಲೆ ಸರಿಗದೆ ಅಂದಾಗ ಭದ್ರ ಕೇಳ್ತಾರೆ, ವಿದ್ಯಾ ಹ್ಞೂ ಅಂತ ವಿದ್ಯೆ ಹೇಳ್ತಾಳೆ. ಆಮೇಲೆ ಹ್ಞೂ ಅಂತ ಸನ್ನೆ ಮಾಡ್ತಾಳೆ. ಆಮೇಲೆ ಸರಿ ಆಯಿತು ಅಂತ ಈಗೇನು ಹೊಂಡನೇ ಅಂತ ಭದ್ರ ಕೇಳ್ತಾರೆ. ವಿದ್ಯಾ ಹ್ಞೂ ಅಂತ ಸನ್ನೆ ಮಾಡ್ತಾಳೆ. ಇಲ್ಲಿ ಈ ಕಡೆ ಏನಾಗ್ತೈತೆ, ಅಜ್ಜಿ ಇದೇನು ಇಟ್ಟೋತ್ತಾದ್ರೂ ಬರಲಿಲ್ಲ ಅಂತ ಅಂದ್ಬಿಟ್ಟು ಕೋಟ್ಲೆಗೆ ಹೇಳ್ತಾ ಇರ್ತಾರೆ. ಅಮ್ಮಮ್ಮ ಬತ್ತಾರೆ ಇರಿ ಅಮ್ಮಮ್ಮ ಅಂತ ಕೋಟ್ಲೆ ಅಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಅದೇ ಸಮಯಕ್ಕೆ ಒಂದು ಆಟೋ ಬರ್ತದೆ. ಯಾವ್ದು ಆಟೋ ಅಂತ ನೋಡ್ತಾರೆ, ಅಲ್ಲಿ ಸರು ಬಂದಿರ್ತಾಳೆ. ಓ ಕೆಲ್ಸ ಕೆಟ್ಟೋಯ್ತಲ್ಲ ಕೋಟ್ಲೆ, ಇವಳು ಬೇರೆ ಇದೇ ಸಮಯಕ್ಕೆ ಬಂದ್ಬಿಟ್ಲು, ಇವಳು ನೋದ್ರೆ ಅಲ್ಲಿ ನಾನೇ ಭದ್ರನ ವಿದ್ಯೆನ ಕರ್ಕೊಬಂತ ಕಳಿಸಿದ್ದೀವಿ, ಇವಳೋದ್ರೆ ಕೆಲ್ಸ ಕೆಟ್ಟೋಯ್ತದ ಕಣ್ಲ, ಹೋಗ್ಲಾ ಅವಳ ತಡಿಲ್ಲ, ಈ ಕಡೆ ಕರ್ಕೊಬೋಗ್ಲಾ ಕೋಟ್ಲೆ ಅಂತ ಅಮ್ಮಮ್ಮ ಕೋಟ್ಲೆಗೆ ಹೇಳ್ತಾರೆ. ಹ್ಞೂ ಸರಿ ಅಮ್ಮಮ್ಮ ಆಯಿತು ಅಂತ ಅಂದ್ಬಿಟ್ಟು ಕೋಟ್ಲೆ ಹೊಡೋಯ್ತಾರೆ. ಸರು ಬಾಯಿಲಿ ಅಂದಾಗ, ಯಾಕೆ ಕೋಟ್ಲೆ ಅಣ್ಣಯ್ಯ ಅಂತಾಳೆ. ಬಾಯಿ ಈ ಕಡೆಗೆ ಇವಾಗ ಅಲ್ಲಿ ಹೋಗ್ಬೇಡ ಅಂದಾಗ, ಹೋಗ್ಬಾರ್ದ ಯಾಕೆ ಅಂದಾಗ, ನೀನು ಈ ಕಡೆ ಬಾವ್ವ, ನೀನು ಚಿಕ್ಕವಳು ಇವೆಲ್ಲ ಅರ್ಥ ಹಾಕಿಲ್ಲ ಕಣ ಬಾ ಅಂತ ಅಂದ್ಬಿಟ್ಟು ಕೋಟ್ಲೆ ಸರು ಈ ಕಡೆ ಕರ್ಕೊಂಬಂದ್ಬಿಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಭದ್ರ ವಿದ್ಯೆಂಗೆ ಸೀರೆಲ್ಲ ಉಡ್ಸಿರ್ತಾರೆ. ಇಬ್ಬರು ಹಂಗೆ ನಾಚ್ಕೊಂಡು ನಿಂತಿರ್ತಾರೆ. ಓ ಇದೇನು ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ, ಫೋನ್ ಮಾಡಲಾ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಗೋವಿಂದವ್ರಿಗೆ ಹೇಳ್ತಾರೆ. ಗೋವಿಂದವ್ರು ಫೋನ್ ಮಾಡ್ತಾರೆ. ಭದ್ರ ಫೋನ್ ಚಿಕ್ಕಪ್ಪ 2 ನಿಮಿಷ ಬರ್ತಾಯಿದ್ದೀನಿ ಅಂದಾಗ, ಸರಿ ಬೇಗ ಬಾರಪ್ಪ ಅಂತ ಅಂದ್ಬಿಟ್ಟು ಗೋವಿಂದವ್ರು ಹೇಳ್ತಾರೆ. ಆಮೇಲೆ ಸರಿ ಚಿಕ್ಕಪ್ಪ ಫೋನ್ ಮಾಡಿದ್ರು ಹೊಂಡನೇ ಅಂತ ಅಂದ್ಬಿಟ್ಟು ಭದ್ರ ವಿದ್ಯೆಂಗೆ ಹೇಳ್ತಾರೆ. ಹ್ಞೂ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಸರಿ ಭದ್ರ ಅವಳನ್ನ ಎತ್ಕೊಂಡು ಬರ್ತಾ ಇರ್ತಾರೆ. ಅಮ್ಮಮ್ಮ ದೂರದಿಂದ ನೋಡಿ, ಅಲ್ಲಿ ನೋಡಿ ನನ್ನ ಮೊಮ್ಮಗಳು ಇದ್ದೀನ ಎತ್ಕೊಬತ್ತವನೆ, ಅಲ್ಲಿ ನೋಡಿ ಬನ್ನಿ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಕ್ಯಾಮ್ರಾದವರು ಮೀಡಿಯಾದವರೆಲ್ಲ ಓಡೋಯ್ತಾರೆ. ವಿದ್ಯೆನ ಎತ್ಕೊಬರೋದೇ ಕ್ಯಾಮ್ರಾ ತೆಕ್ಕೊಂಡು ಬರ್ತಾರೆ ಅವರು. ಮತ್ತು ಮೀಡಿಯಾದವರೆಲ್ಲ ಅವಳು ವಿದ್ಯೆ ಎತ್ಕೊಂಬರೋದೇ ನೋಡ್ತಿರ್ತಾರೆ. ಇಲ್ಲಿ ಚಿತ್ರ, ವಿನಂತಿ, ಸಾವಿತ್ರಿಗೆ, ಈಶ್ವರಿಗೆಲ್ಲನೂ ಭದ್ರ ಎತ್ಕೊಂಬರೋದು ನೋಡ್ಬಿಟ್ಟು ಹಂಗೆ ಕಣ್ಣು ಇಷ್ಟಿಷ್ಟಪ್ಪ ಬಿಟ್ಕೊಂಡು ಅವ್ರನ್ನೇ ನೋಡ್ತಿರ್ತಾರೆ. ಆಮೇಲೆ ಅಜ್ಜಿ ಭದ್ರಂಗ ವಿದ್ಯೆಂಗೆ ಎತ್ಕೊಬರೋದು ನೋಡ್ಬಿಟ್ಟು ದೃಷ್ಟಿ ತೆಗಿತಾರೆ. ಆಮೇಲೆ ವಿದ್ಯೆನ ಹತ್ರ ಎತ್ಕೊಂಡು ಬರ್ತಿದ್ದಂಗೆ ಶಿವರಾಮೇಗೌಡರು, ಗೋವಿಂದ, ಮೋಹನ ಎಲ್ಲ ಅವ್ರನ್ನೇ ನೋಡ್ತಿರ್ತಾರೆ. ಮೋಹನ ಚಂಪ ಅದು ತುಂಬ ಖುಷಿ ಪಡ್ತಾ ಇರ್ತಾರೆ. ಆವಾಗ ಕೋಟ್ಲೆ ಸರಿಗೆ ನೋಡ್ದೆ ಸರು, ನೀನು ಹೋಗಬೇಡ ಅಂತ ಯಾಕೆ ಹೇಳ್ದೆ ಅಂತ ಇವಾಗ ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಕೋಟ್ಲೆ ಸರಿಗೆ ಹೇಳ್ತಾರೆ. ಸರು ಹ್ಞೂ ಅಂತ ಸರು ಅಂತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇವಳೇ ವಿದ್ಯಾ ಅಂತ ಬನ್ನಿ ಅಂತ ಅಂದ್ಬಿಟ್ಟು, ವಿದ್ಯಾ ಅವರೇ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಅಂದ್ಬಿಟ್ಟು ಅಜ್ಜಿನೇ ಹೋಯ್ತಾರೆ ಮುಂದಕ್ಕೆ. ಆಮೇಲೆ ಮೀಡಿಯಾದವರು ಹೋಯ್ತಾರೆ. ಅವಾಗ ಅಮ್ಮಮ್ಮ ಇಲ್ಲೇನು ನಡೀತಿದೆ, ಅದು ನನಗೇನು ಹೊಸಿನೂ ಒಂದು ಗೊತ್ತಾಯ್ತಿಲ್ಲ, ಅದೇನು ಅಂತ ಹೇಳಿ ಅಮ್ಮಮ್ಮ ಅಂತ ಅಂದ್ಬಿಟ್ಟು ವಿದ್ಯೆ ಕೇಳ್ತಾಳೆ. ಅದು ಏನಿಲ್ಲ ಕಣೆ ಇದೆಯಾ, ಇವರು ನಮ್ಮ ಮನೆಯಲ್ಲಿ ಇರೋರನ್ನ ನಮ್ಮ ಮನೆಯವ್ರನ್ನೆಲ್ಲರೂ ಪರಿಚಯ ಮಾಡಿಸ್ಕೊಡೋಕೆ ಬಂದವ್ರೆ, ಅದೇನೋ ಅಂತ ಅಂದರು. ಏನೋ ಅದೊಂದು ಏನಿಲ್ಲ, ಇವತ್ತು ನಾವು ರಾಜಕೀಯ ರಾಜಗೃಹ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದಕ್ಕೆ ಶಿವರಾಮೇಗೌಡರು ಸರ್ ಮನೇನ ಪರಿಚಯ ಮಾಡ್ಕೊಂಡು ಅವ್ರ ಮನೆಯಲ್ಲೆಲ್ಲರೂ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ, ಅದರಿಂದ ನಿಮ್ಮನ್ನು ಪರಿಚಯ ಮಾಡ್ಕೊತಾ ಇದ್ದೀವಿ ಅಂದಾಗ, ಹೌದಾ ಅಂದಾಗ, ಅದೇ ನೀವು ಇವತ್ತು ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾ ಇದ್ದೀರಲ್ಲ, ನಿಮ್ಮ ಗಂಡನೇ ನಿಮ್ಮನ್ನು ಎತ್ಕೊಂಡು ಕರ್ಕೊಂಡೋಗಿ ಪರೀಕ್ಷೆ ಬರೆಸ್ತಾ ಇದ್ದಾರಂತೆ, ಮತ್ತು ನಿಮ್ಮ ಓದೋಕ್ಕೆ ನಿಮ್ಮ ಮಾವನವ್ರದ್ದು, ನಿಮ್ಮ ಯಜಮಾನ್ರದ್ದು ಮತ್ತು ನಿಮ್ಮ ಮನೆಯವ್ರು ಎಲ್ಲರದ್ದು ನಿಮಗೆ ಸಪೋರ್ಟ್ ಇದೆಯಂತೆ, ಅವರೇ ನೀವು ಓದೋಕ್ಕೆಲ್ಲ ಸಪೋರ್ಟ್ ಮಾಡಿರೋದಂತೆ, ಹೌದಾ ಅಂತ ಅಂದ್ಬಿಟ್ಟು ವಿದ್ಯೆನ ಅವ್ರ ಮೀಡಿಯಾದವ್ರು ಕ್ವಶನ್ ಮಾಡ್ತಾರೆ. ಅವಾಗ ನಾನು ಇಟ್ಟೋತಕ್ಕೆ ಹೇಳಿಲ್ವೇನವ, ಅವಳನ್ನೇನು ಕೇಳ್ತಿದ್ದೀರಾ, ನಾನು ಹೇಳಿದ್ದಿಟ್ವೆಯ, ನಮ್ಮ ವಿದ್ಯೆ ಓದೋಕ್ಕೆ ಎಲ್ಲದಕ್ಕೂ ನನ್ನ ಮಗ ನನ್ನ ಮೊಮ್ಮಗನೇ ಬೆನ್ನೆಲುಬಾಗಿ ನಿಂತಿರೋದು. ಇವಾಗ ನೀವೇ ನೋಡ್ತಾ ಇದ್ದೀರಲ್ಲವೇ, ಪರೀಕ್ಷೆ ಬರ್ಸೋಕ್ಕೆ ನನ್ನ ಮೊಮ್ಮಗ ನೋಡಿ ಅದೇನೋ ಗಾಲಿ ಚಕ್ರದ ಕುರ್ಚಿ ಬಿಟ್ಬಿಟ್ಟು ಎತ್ಕೊಂಡು ಕರ್ಕೊಬಂದಿಲ್ವೇ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಹೌದಾ ಸೂಪರ್ ಸರ್ ನೀವು ಅಂತ, ನೀವು ತುಂಬಾ ಗ್ರೇಟ್ ಸರ್ ನೀವು ಅಂತ ಅಂದ್ಬಿಟ್ಟು ಮೀಡಿಯಾದವರು ಭದ್ರನ ಹೇಳ್ತಾ ಇರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಕ್ವಾಟ್ಲೆ ಅದಕ್ಕೆಮ್ಮ ಅಂದರೆ ಇಬ್ಬರು ಭದ್ರ ಮತ್ತು ವಿದ್ಯೆ ಇಬ್ಬರು ಕಣ್ಕೊಂಡು ನೋಡ್ಕೊಂಡಿರ್ತಾರಲ್ಲ, ಅದಕ್ಕೆಮ್ಮ ಪರೀಕ್ಷೆ ಬರೋಕ್ಕೆ ಹಿಂಗೆ ಓದಿರೇ, ಏನೋ ಬ್ಯಾಡ್ವೇ, ಏನೋ ತರ್ದಂಗೆ ಬಂದಿದ್ದೀರಲ್ಲ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಬಂದು ವಿದ್ಯೆನ ರೇಗಿಸ್ತಾರೆ. ವಿದ್ಯಾ ಅಣ್ಣಯ್ಯ ಬ್ಯಾಗ್ ತರೋದು ಮರ್ತೋಗ್ಬಿಟ್ಟೆ ಅಣ್ಣಯ್ಯ, ಅಲ್ಲೇ ಇಕ್ಕಿದ್ದೀನಿ ಅಂದಾಗ, ಹೌದೇ ಅರ್ಥ ಆಯಿತು ನನಗೆ, ನೀವಿಬ್ಬರು ಬಂದಾಗಲೇ ನಂಗೆ ಅರ್ಥ ಆಯಿತು ಅಂದಾಗ, ಅಣ್ಣಯ್ಯ ಹೋಗಿ ಬ್ಯಾಗ್ ಎತ್ಕೊಂಬಂದಿರೇ ಅಂತ ಅಂದ್ಬಿಟ್ಟು ವಿದ್ಯಾ ಕೇಳ್ತಾಳೆ. ಆಯಿತು ಬಿಡು ಎತ್ಕೆಮ್ಮ, ನಾನು ಹೋಗಿ ಎತ್ಕೊಬತ್ತೀನಿ, ನೀವು ಆರಾಮಾಗಿರಿ ಆಯಿತೇ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಅಲ್ಲಿಂದ ಹೋಯ್ತಾರೆ. ಭದ್ರಾ ವಿದ್ಯಾ ಇಬ್ಬರು ಜೊತೇಲಿ ಬರೋದು ನೋಡ್ಬಿಟ್ಟು
ಮೋಹನ ಚಂಪಾ ಕ್ವಾಟ್ಲೆಗೆಲ್ಲ ತುಂಬ ಖುಷಿಯಾಗುತ್ತೆ. ಅಜ್ಜಿಗಂತೂ ಇದ್ದಿದ್ದು ಖುಷಿಯಾಗುತ್ತೆ. ಅಜ್ಜಿ ಉದ್ದೇಶ ಇರೋದೇನೋ ಭದ್ರಾ ವಿದ್ಯೆನೂ ಒಂದು ಮಾಡಬೇಕಂತ ಅಜ್ಜಿ ಉದ್ದೇಶ ಇರೋದ್ರಿಂದ ಅಜ್ಜಿ ತುಂಬ ಖುಷಿ ಪಡ್ತಾರೆ ಇವರಿಬ್ಬರು ಜೊತೆಲಿರೋದು ನೋಡ್ಬಿಟ್ಟು. ಸರು ಕ್ವಾಟ್ಲೆಗೂ ಖುಷಿಯಾಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ಲರೂ ತುಂಬ ಧನ್ಯವಾದಗಳು. ಹೊಸ್ದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.